ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಹಸ್ಬೆಂಡ್ ಫ್ಯಾಮಿಲಿ ಜೊತೆ ನಮ್ಮ ಒಂದು ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಟ್ರಿಪ್ ಹೇಗೆಲ್ಲ ಇತ್ತು, ಏನೆಲ್ಲ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇಲ್ಲ ಸುಮ್ಮನೆ ನೋಡಿದ್ರಲ್ಲ, ನಾನು ಬೆಳಗಿನ ಜಾವ 2:15ಗೆ ಎದ್ದಿದ್ದೆ. ಸೊ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಹೋಗುವಂಥ ಅಭ್ಯಾಸ ಎಲ್ಲಿಗಾದರೂ ಹೋಗಬೇಕಾದ್ರೆ, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಇದ್ದು, ಆನಂತರ ನಾವೊಂದು 4 ಗಂಟೆ ಆಗಿತ್ತು ಕರೆಕ್ಟಾಗಿ. ಸೊ 4 ಗಂಟೆಗೆ ಮನೆಗೆ ಬಿಟ್ಟು ಅಪ್ಪು ಯಾಕೋ ಕೊಸ ಅಂತದೆ, ಯಾಕಂದರೆ ಬೇಗನೆ ಎಬ್ಬರಿಸಿ ಅವನ್ನ ಫ್ರೆಶ್ ಅಪ್ ಮಾಡಿದ್ವಲ್ಲ, ರೆಡಿ ಮಾಡಿದ್ದಕ್ಕೆ ಅವನಿಗೆ ಇನ್ನೂ ನಿದ್ದೆ ಎಳೀತಾ ಇತ್ತು. ಹಾಗಾಗಿ ಅವನು ಕೊಸ ಅಂತ ಹೇಳ್ತಾ ಇದ್ದ. ಇನ್ನೊಂದು ಹೋಗೋಣ ಅಪ್ಪು, ಬಸ್ಸಲ್ಲಿ ಮಲ್ಕೊಂಬಿಡಿವಂತೆ ಅಂತ ನಾನು ಸಮಾಧಾನ ಮಾಡಿ, ಅಲ್ಲಿಂದ ನಾವು ಫ್ಯಾಮಿಲಿ ಎಲ್ಲ ಟಿ ಮಾಡಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೈಕಲ್ಲಿ ಫಸ್ಟು ಮಾರ್ನಿಂಗೆ ಬೈಕಲ್ಲಿ ಹೋಗಿ ಅಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ಒಂದು 4:15 ಆಗಿತ್ತು ಕರೆಕ್ಟಾಗಿ. ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಾಫಿ ಎಲ್ಲ ಕುಡಿದು, ಆನಂತರ ಟಿ ಗಾಡಿ ಬಂದಿದ್ದ ತಕ್ಷಣ ಅಪ್ಪು ಫುಲ್ಲು ಅಲ್ಲೇ ಹಂಗೆ ಮಲ್ಕೊಂಡ್ಬಿಟ್ಟ. ಅವನು ನಿದ್ದೆ ಅಂತೂ ತಡೆಯಲ್ಲ ಅಲ್ವಾ, ಮಲಗಿಬಿಟ್ಟ. ಸೊ ಇವಾಗಿನ ನೇಚರ್ ಅಂತೂ, ನಾವು ಹೋಗಿದ್ದ ದಿವಸ ಅಂತೂ ಫುಲ್ಲು ಜಡಿ ಮಳೆ ಅಂದರೆ ಮಳೆ. ಎಷ್ಟು ಚೆನ್ನಾಗಿತ್ತು ನೇಚರ್ ಆಗಿರ್ಬೋದು, ಆ ಸುತ್ತ ಒಂಥರ ತಂಪು ಗಾಳಿ, ಸಕ್ಕತ್ತಾಗಿತ್ತು ಫೀಲಿಂಗ್ ಮಾತ್ರ. ಹಾಗೆ ಅಪ್ಪು ಅಷ್ಟರಲ್ಲಿಗೆ ಮತ್ತೆ ಇದರಲ್ಲೇ ಎದ್ಬಿಟ್ಟ. ಅವನು ಕೂಡ ಎದ್ದು ಮಿಣ ಅಂತ ನೋಡ್ತಾ ಇದ್ದ, ಎಲ್ಲರನ್ನೂ ಒಂದು ಕಡೆಯಿಂದ ನೋಡ್ತಾ ಇದ್ದ. ಹಾಗೆ ನಾನು ಕೂಡ ಕ್ಯಾಮ್ರಾ ಇಟ್ಕೊಂಡಿದ್ದಕ್ಕೆ ಕ್ಯಾಮ್ರಾ ನೋಡಿ ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದ. ಕ್ಯಾಮ್ರಾ ನೋಡಿದ ತಕ್ಷಣ ಅವನೇನೋ ಆ್ಯಕ್ಟಿವ್ನೆಸ್ ಆಗಿ ಬಂದುಬಿಡುತ್ತೆ. ಸೊ ಆ್ಯಕ್ಟಿವ್ ಆಗಿ ಆರಾಮಾಗಿ ಕೂತ್ಕೊಂಡು, ಹೊಟ್ಟೆ ಬೇರೆ ಎಸಿತಾಯಿತ್ತು ಅಂತ ಹೇಳ್ಬಿಟ್ಟು ಅವನು ಚಿಪ್ಸ್ ತಿಂತಾಯಿದ್ದ. ಸ್ವಲ್ಪ ಒಂದು 2-3 ಹಾಕಿ ಕೊಟ್ಟಿದ್ದೆ, ಚಿಪ್ಸ್ ತಿಂತಾಯಿದ್ದ. ಹಾಗೆ ಇದರಲ್ಲಿ ಇನ್ನೊಂದು ನಾನು ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿದ್ರಿ, ಫ್ಯಾಮಿಲಿ ಯಾರನ್ನೂ ತೋರಿಸಿಲ್ಲ ಅಂತ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿರೋರಿಗೆ. ಹಾಗಾಗಿ ಇವಾಗಲೇ ನಾನು ಅದನ್ನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಎಲ್ಲರಿಗೂ ಈ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಿದೆ ಅದೆಲ್ಲರಿಗೂ ಬರಲ್ಲ. ಅದರಲ್ಲೂ ನಾವು ಫ್ಯಾಮಿಲಿ ಜೊತೆ ಹೋಗ್ತೀವಿ ಅಂತ ಅಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಕಂಫರ್ಟ್ ಇರುತ್ತೆ. ಕೆಲವ್ರಿಗೆ ಮೀಡಿಯಾ, ಈ ಥರ ಸೋಷಲ್ ಮೀಡಿಯಾ ಎಲ್ಲ ಮುಂದೆ ಬರೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ ಯಾರಿಗೂ ಆ ಥರ ಇಷ್ಟ ಆಗಲ್ಲ. ನಾವು ಮಾಡ್ತಾಯಿದ್ದೀವಿ ಅಂತ ಅವ್ರನ್ನ ಫೋರ್ಸ್ ಮಾಡಿ ಇನ್ವಾಲ್ವ್ ಮಾಡಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವ್ರ ಕಂಫರ್ಟಬಲ್ಗೆ ನಾನು ರೆಸ್ಪೆಕ್ಟ್ ಮಾಡಲೇಬೇಕು. ಹಾಗಾಗಿ ಯಾರನ್ನೂ ನಾನು ಇದರಲ್ಲಿ ತೋರ್ಸೋದಕ್ಕೆ ಹೋಗಿಲ್ಲ. ಆ್ಯಂಡ್ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ಹಾಗಾಗಿನೇ ಈ ಒಂದು ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲನೇ ಈ ವಿಷಯನ ನಾನು ನಿಮ್ಮ ಜೊತೆ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಅವ್ರ ಕಂಫರ್ಟಬಲ್ಗೆ ನನ್ನ ಒಂದು ಕಡೆಯಿಂದ ನಾನು ರೆಸ್ಪೆಕ್ಟ್ ಮಾಡಲೇಬೇಕು. ಹಾಗಾಗಿ ಅಷ್ಟೇ. ಅಲ್ಲಿಂದ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಸೊ ಒಂದು ಕಡೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಅಲ್ಲಿಂದ ಸ್ವಲ್ಪ ಕೋಲ್ಡ್ ಇತ್ತು ಅಂತ ಹೇಳ್ಬಿಟ್ಟು ಅಪ್ಪುಗೆ ತೆಗೆದಿರಲಿಲ್ಲ ನಾನು ಟೋಪಿನೆಲ್ಲ. ಆರಾಮಾಗಿ ಬಸ್ಸಲ್ಲಿ ಹೋದ್ವಿ. ಹೋಗಿದ ತಕ್ಷಣ ನಾವು ರೀಚ್ ಆಗಿದ್ದು ಗೋಕರ್ಣಗೆ ಹೋಗಿದ ತಕ್ಷಣ ಅಲ್ಲಿನ ಮನೆಗಳಾಗಿರ್ಬೋದು, ಅಲ್ಲಿನ ವಾತಾವರಣ ನಿಜ ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಎಲ್ಲರ ಮನೆ ಮುಂದೆನೂ ಒಂದೊಂದು ಬಾವಿ ಕಟ್ಟೆ ಆಗಿರ್ಬೋದು, ಆ ದೇವಸ್ಥಾನ, ಚಿಕ್ಕ ದೇವಸ್ಥಾನಗಳು, ಆ ಮರಗಳು, ಹೊಲ ಗದ್ದೆ ಆಗಿರ್ಬೋದು, ಹಸುಗಳು ನಮ್ಮ ಮನೇಲಿದೆಯಲ್ಲ ಒಂದು ಮಂಗಳೂರು ಬುಡ್ಡಿ ಥರ, ಸೇಮ್ ಅದೇ ಥರನೇ ಅಲ್ಲೆಲ್ಲನೂ ಇದ್ದಾವೆ. ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯಿತು. ಎಷ್ಟು ಒಂಥರ ವೆದರ್ಗೆ ನಾವು ಹೋಗಿದ್ದು ಏನೋ ಒಂಥರ. ಆದರೆ ಮಳೇಲಿ ನಾವೇನು ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಲ್ಲ ಅನ್ನೋದು ಬೇಜಾರು ಬಿಟ್ಟರೆ, ಆದರೆ ಆ ವೆದರ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ಇನ್ನೊಂದು ಬೇರೆ ಲೆವೆಲ್ ಥರ ಇರುತ್ತೆ. ಸೊ ನಾವು ಮೊದಲು ಹೋಗಿದ್ದು ಗೋಕರ್ಣಗೆ ಹೋಗಿದ ತಕ್ಷಣ ರೆಸಾರ್ಟ್ಗೆ ಹೋದ್ವಿ. ರೆಸಾರ್ಟ್ಗೆ ಹೋದರೆ ನಾವು ರೆಸಾರ್ಟ್ ಮುಂದೆನೇ ಬೀಚ್ ಇರುತ್ತಲ್ಲ, ಆ ಥರದಕ್ಕೆ ಹೋಗಿದ್ದು. ಡೈರೆಕ್ಟ್ ಬೀಚ್ಗೇನು ಹೋಗಿಲ್ಲ. ಅಲ್ಲಿ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ರೆಸಾರ್ಟ್ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ರು. ಸೊ ರೆಸಾರ್ಟ್ ನೋಡಿದ ತಕ್ಷಣವೇ ರೆಸಾರ್ಟ್ ಮುಂದೆನೇ ಬೀಚು. ಜಿಯಾ ಲಾಡ್ಕಿಯಾ ಜಿಯಾ
ಹೋಗಿದ ತಕ್ಷಣ ಫಸ್ಟು ಹೋಗಿದ್ದೆ ಬೀಚ್ಗೆ. ಮಳೆ ಬರ್ತಾ ಇದೆ ನೋಡ್ಬೋದು. ಮಳೆಲೆ ಹೋಗಿ ನೋಡಿ ಆ ಬೀಚ್ ಆ ಸೌಂಡ್ಗೆ ಎಷ್ಟು ಚೆನ್ನಾಗಿದೆ. ಆ ಸೌಂಡ್ ಎಷ್ಟು ಜೋರಾಗಿ ಅಲೆಗಳು ಬಂದು ಇದಾಗ್ತಾ ಇರೋ ಥರ ಕಿವಿಗೆ ಎಷ್ಟು ಚೆನ್ನಾಗಿ ಬೀಳ್ತಾ ಇತ್ತು. ನಾವು ಗೋಕರ್ಣ ಬೀಚಿಗೆ ರೀಚ್ ಆಗಿದ ತಕ್ಷಣ ಒಂದು 4 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸೊ ಫಸ್ಟು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಆನಂತರ ಬಂದಿದ್ದೆ ಬೀಚ್ಗೆ ಆಟ ಆಡೋದಕ್ಕೆ. ಏನೋ ಒಂಥರ ಖುಷಿ ಬೀಚ್ಗೆ ಹೋಗಿ ಆಟ ಆಡೋದು. ಆ್ಯಂಡ್ ಅಪ್ಪು ನಮಗಂತೂ ತುಂಬಾ ರೋದನೆ ಕೊಟ್ಟ, ಅದು ಮುಂದೆ ಇದೆ ನೋಡಿ. ಅಲ್ಲಿಗೆ ಹೋಗಿದ ತಕ್ಷಣ ಕೆಲವೊಂದೆಲ್ಲ ರೀಲ್ಸ್ ಮಾಡಿ ಹಾಗೆ ಫೋಟೋಸ್ ತಗೊಂಡು, ಆ ಜಡಿ ಮಳೆ ಬೀಳ್ತಾ ಇದೆ, ಆ ಜಡಿ ಮಳೆಯಲ್ಲೇ ಫೋಟೋಸು ರೀಲ್ಸು ಆಟ ಪಾಠ ಎಲ್ಲನೂ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ. ನೀವು ಚೆಕ್ಔಟ್ ಮಾಡಿರ್ಬೋದು. ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನೆಲ್ಲ ನಾನು ಕೊಟ್ಟಿರ್ತೀನಿ, ಲಿಂಕ್ ಎಲ್ಲ ಇದೆ. ಯಾಕೋ ಗೊತ್ತಿಲ್ಲ, ಅಪ್ಪು ಅಂತೂ ತುಂಬಾ ಹತ್ಬಿಟ್ಟ. ಅಲ್ಲಿ ನೀರ ಹತ್ರ ನಾವು ಎತ್ಕೊಂಡಿದ್ದೀವಿ, ಇಳ್ಸೋಕೆ ಹೋದರೆ ಗೊಳೋ ಅಂತ ಅಳ್ತಾ ಇದ್ದ. ಹಾಗಾಗಿ ಅವ್ರ ಅಪ್ಪನ ಕಳಿಸ್ದೆ. ಅವ್ರ ಅಪ್ಪನ ಹತ್ರನೂ ಕೆಳಗೆ ಇಳಿತಾ ಇಲ್ಲ. ಅದೇನೋ ಅದನ್ನ ನೋಡಿ ಅವ್ನಿಗೆ ಭಯ ಆಯಿತೋ ಏನೋ ಗೊತ್ತಿಲ್ಲ, ಜೋರು ಬರ್ತಾಯಿತ್ತಲ್ಲ ರಪ್ಸಕ್ಕೆ, ಅವ್ನಿಗೆ ಅದು ಭಯ ಆಯಿತು ಅಂತ ಅನ್ಸುತ್ತೆ. ಅವ್ನು ಇಳಿಲೂ ಇಲ್ಲ, ಆಟ ಆಡಲೂ ಇಲ್ಲ. ಆ್ಯಂಡ್ ನಮ್ಮನ್ನು ಆಟ ಆಡೋಕ್ಕೂ ಬಿಡ್ತಾ ಇಲ್ಲ. ಅವ್ನು ಯಾರ ಜೊತೆನೂ ಇರ್ತಾ ಇಲ್ಲ, ಫ್ಯಾಮಿಲಿ ಜೊತೆ. ಏನಾಯಿತು ಹೆಂಗಾಯಿತು ಅಂದರೆ, ಸ್ವಲ್ಪ ಹೊತ್ತು ಅವ್ರು ಆಟ ಆಡೋದು, ನಾನು ಅವ್ನ ಎತ್ಕೊಳ್ಳೋದು, ಆಮೇಲೆ ಅವ್ರು ಎತ್ಕೊಳ್ಳೋದು, ನಾನು ಆಟ ಆಡೋದು. ಇದೇ ಥರನೇ 2-3 ಅವರ್ ನಾವು ಅವನ್ನ ಮೇಂಟೈನ್ ಮಾಡಿ ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಅವ್ನು ಯಾರ ಜೊತೆನೂ ಹೋಗ್ತಾ ಇಲ್ಲ, ಫ್ಯಾಮಿಲಿ ಜೊತೆ ಅಂತಲೂ ಹೋಗ್ತಾ ಇಲ್ಲ. ಅವ್ನಿಗೆ ಸ್ವಲ್ಪ ಹೊಸ್ದಾಗಿ ಆಗಿರೋದ್ರಿಂದ ಯಾರ ಜೊತೆ ಅಟ್ಯಾಚ್ ಆಗೋಕ್ಕೂ ಅವ್ನಿಗೆ ಇಷ್ಟ ಆಗ್ತಾ ಇಲ್ಲ, ಆ ಥರ ಆಗೋಯಿತು. ಇನ್ನೇನು ಮಾಡೋಕ್ಕಾಗತ್ತೆ. ಅವರು ಇವಾಗ ಮಗುನ ಕರ್ಕೊಂಡು ಹೋಗಿದ್ದೀವಿ ಅಂದರೆ ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ ಆಗಿರುತ್ತೆ ಅಲ್ವಾ. ಹೇಗೋ ಒಂದು ಮ್ಯಾನೇಜ್ ಮಾಡಿಕೊಂಡು, ಅವ್ರು ಅರ್ಧ ಸ್ವಲ್ಪ ನೋಡಿಕೊಂಡು, ನಾನು ಅರ್ಧ ಸ್ವಲ್ಪ ನೋಡಿಕೊಂಡು, ಹೇಗೋ ಬೀಚಲ್ಲೆಲ್ಲ ಸಖತ್ತಾಗಿ ಆಟ ಆಡಿ ಬಂದ್ವಿ. ಆದರೆ ತುಂಬಾ ಉಪ್ಪುಪ್ಪು ಬೇರೆ ಅದಂತೂ. ಆಮೇಲೆ ನಾನು ಎತ್ಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅವ್ರು ಆಟ ಆಡ್ಲಿಕ್ಕೆ ಹೋಗಿದ್ರು ಮೊದಲು. ಅವರೆಲ್ಲ ಆಟ ಆಡಾದಮೇಲೆ ಫೋಟೋಸು ಮತ್ತು ವೀಡಿಯೋಸು ಈ ಥರದ್ದೆಲ್ಲ ತಕ್ಕೊಂಡು ಆಮೇಲೆ ಏನು ಮಾಡಿದ್ವಿ ಅಂದರೆ, ನಾನು ಹೋದೆ ಆಟ ಆಡೋಕ್ಕೆ. ಪ್ರವೀಣ್ ಅವ್ರು ಏನು ಮಾಡಿದ್ರು, ಅವನಿಗೆ ಸ್ವಲ್ಪ ನೀರಲ್ಲಿ ಇಳಿಸಿದ್ರೆ ಗೊತ್ತಾಗುತ್ತೆ ಅವ್ನು ಆಟ ಆಡ್ತಾನೆ ಅಂದ್ಕೊಂಡು ನೀರಲ್ಲಿ ಒಂದು ಸತಿ ಇದನ್ನು ಮಾಡಿಬಿಟ್ರು. ಅವ್ನು ಗೊಳೋ ಅಂತ ಅಳ್ತಾ ಇದ್ದಾನೆ. ನೀರಲ್ಲಿ ಇಳಿಸ್ಬಿಟ್ರು ಅಪ್ಪ ಅಂತ ನೋಡ್ಬೋದು, ಎಷ್ಟು ಜೋರಾಗಿ ಅಳ್ತಾ ಇದ್ದಾನೆ. ಗೊಣ್ಣೆ ಬೇರೆ ಸುರಿತಾ ಇದೆ. ಎಲ್ಲಿ ನಂಗೆ ನೆಗಡಿ ಆಗುತ್ತೆ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಫುಲ್ಲು ಬಟ್ಟೆ ಎಲ್ಲ ನೆಂದೋಗಿದ್ದಕ್ಕೆಲ್ಲ ಬಿಚ್ಚು ತೆಗಿ ಅಂತ ನನ್ನನ್ನು ಒಂದು ಗೋಳು ಇಕ್ಕೊಂಡ ಅವನಂತೂ. ಆಮೇಲೆ ಹೇಗೋ ಸಮಾಧಾನ ಮಾಡಿ ಪ್ಯಾಂಟೆಲ್ಲ ಬಿಚ್ಚಾಕ್ದೆ. ಸೊ ಆಮೇಲೆ ಮಣ್ಣಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ದೆ ಆರಾಮಾಗಿ. ಮಣ್ಣಲ್ಲಿ ಏನೇನೋ ಹಿಂಗೆ ಈಜ್ಕೊಂಡು ಅದನ್ನೆಲ್ಲ ಇದನ್ನು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆದರೂ ಮೂತಿ ನೋಡ್ಬೋದು ಅಳೋ ಥರನೇ ಇತ್ತು ಮೂತಿ ಅಂತೂ. ಎಲ್ಲಿ ತಿರ್ಗಾ ಕರ್ಕೊಂಡೋಗಿ ನೀರಲ್ಲಿ ಇಳಿಸ್ಬಿಡ್ತಾರೋ ಅಂತ. ಇಲ್ಲಿ ಮಾಮೂಲಿ ಇದರಲ್ಲೆಲ್ಲ ಚೆನ್ನಾಗಿ ಆಟ ಆಡೋನು, ಬಕೆಟಲ್ಲೆಲ್ಲ ನೀರು. ಇಲ್ಲಿಗೆ ಯಾಕೆ ಈ ಥರ ಮಾಡ್ದೆ ಅಂತ ಗೊತ್ತಾಗಲಿಲ್ಲ. ಸೊ ಮಕ್ಳಿಗೆ ಕಾಮನ್ನಾಗಿ ಹೆದರಿಕೆ ಆಗಿದೆ, ದೊಡ್ಡ ಥರ ಅಲೆ ಎಲ್ಲ ಬರೋದು ನೋಡಿ ಅಂತ ಅಂದ್ಕೊಂಡು ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಪ್ಪುಗೆ. ಓಕೆ ಅವ್ನು ಮಣ್ಣಲ್ಲಿ ಆಟ ಆಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಮಣ್ಣಲ್ಲಿ ಆಟ ಆಡಿಕೊಂಡು ಒಂದು 6 ಗಂಟೆ ಅನ್ನೋಷ್ಟೊತ್ತಿಗೆ ನಾವು ತಿರ್ಗಾ ರೂಮ್ಗೆ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ನೋಡ್ಬೋದು ನೀವು ರೆಸಾರ್ಟ್ ಹೇಗಿದೆ ಅಂತ. ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ. ಆದರೆ ಮಳೆ ಒಂದು ಇರಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಅಂದರೆ ತುಂಬಾ ಕೆಸರು, ಕಾಲಿಡೋಕ್ಕೂ ಕೂಡ ಕೆಸರು, ಆ ಥರ ಆಗ್ಬಿಟ್ಟಿತ್ತು. ನಾವು ಕೂಡ ಒದ್ದೆ ಆಗ್ಬಿಟ್ಟಿದ್ದೀವ, ಇನ್ನೂ ಡಬಲ್ ಕೆಸರು ಅದು ಒಂಥರ.
ಚೆನ್ನಾಗಿತ್ತು ರೆಸಾರ್ಟ್ ಎಲ್ಲ ಅಕ್ಕಪಕ್ಕ ಆ್ಯಂಡ್ ನಮ್ಮ ಸಮುದ್ರ ಮುಂದೆ ಇರೋ ಥರನೇ ರೆಸಾರ್ಟ್ ಕೂಡ ಮಾಡಿದ್ದಿದ್ದು. ಹಾಗಾಗಿ ತುಂಬ ಚೆನ್ನಾಗಿತ್ತು ಮಾತ್ರ. ಆ್ಯಂಡ್ ನಾನಿವಾಗ ರೂಮ್ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸಿಂಪಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಹಾಗಾಗಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇದು ಬಂದು ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಸಪ್ರೇಟ್ ರೂಮ್ ಕೂಡ ಸಿಗುತ್ತೆ. ಇದು ಕಂಪ್ಲೀಟ್ ಫ್ಯಾಮಿಲಿ ಅಂದರೆ ಒಂದು 10, 12, 13 ಜನ ಹೋಗಿದ್ದೀರಾ ಅಂದರೆ ಈ ಥರ ಬೆಡ್ನ ಅರೇಂಜ್ ಮಾಡಿ ಒಂದು ದೊಡ್ಡ ರೂಮ್ನೇ ಕೊಟ್ಟಿದ್ರು ನಮಗೆ. ಆ್ಯಂಡ್ ವಿಂಡೋಯಿಂದ ನೋಡಿದ್ರೆ ಈ ಒಂದು ವ್ಯೂ ಅಂತೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಸೈಕಾಗಿತ್ತು ಮಾತ್ರ ಈ ವ್ಯೂವು. ಅಲ್ಲಿ ಹೊಲ ಎಲ್ಲ ಉಳ್ತಾಯಿದ್ರು, ಅಲ್ಲಿ ನೋಡ್ಬೋದು. ಅಲ್ಲೊಂದು ಮನೆ ಫುಲ್ಲು ಅಕ್ಕಪಕ್ಕ ಎಲ್ಲ ತೋಟ, ಹೊಲ ಉಳ್ತಾ ಇದ್ದಾರೆ. ಆ್ಯಂಡ್ ಈ ಕಡೆನೂ ಅಷ್ಟೇ ಮನೆ, ಒಂದೇ ಸಿಂಗಲ್ ಮನೆ, ಎಲ್ಲ ಹೊಲ ಎಲ್ಲ ಉಳ್ತಾ ಇದ್ದಾರೆ. ಆ ನೇಚರಲ್ಲಿ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ನನಗೆ ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ನೇಚರು. ಯಾಕಂದರೆ ಸಮುದ್ರ ಪಕ್ಕದಲ್ಲಿದೆ ಆ್ಯಂಡ್ ಈ ಕಡೆ ಇವರು ಮನೆ ಈ ಥರದ್ರೆಲ್ಲ ಇದ್ದಾರೆ ಅಲ್ವಾ, ಅದಕ್ಕೋಸ್ಕರ ಹಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪನ ಫಸ್ಟು ರೆಡಿ ಮಾಡಿದೆ. ಅವನು ಆರಾಮಾಗಿ ಇಲ್ಲಿ ಆಟ ಆಡ್ತಾ ಇದ್ದಾನೆ, ಅಲ್ಲಿ ಆಟ ಆಡ್ತಾ ಇಲ್ಲ, ಇಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನಾವು ಕೂಡ ಫ್ರೆಶ್ ಅಪ್ ಆಗಿ ಇನ್ನೇನು ಸಂಜೆ ಆಗೇ ಹೋಯ್ತು. ಎಲ್ಲರೂ ಫ್ರೆಶ್ ಅಪ್, ಒಂದು ಕಡೆಯಿಂದ ಎಲ್ಲರೂ ಆಗಬೇಕಲ್ಲ ಫ್ರೆಶ್ ಅಪ್ಪು. ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು 7 ಗಂಟೆ 8 ಗಂಟೆಗೆಲ್ಲ ನಾವು ತಿರ್ಗಾ ಬೀಚಿಗೆ ಹೋದ್ವಿ. ಸೊ ತಿರ್ಗಾ ನೈಟ್ ಬೀಚ್ಗೆ ಹೋದ್ರೆ ಏನೂ ಕಾಣಿಸ್ತಾ ಇಲ್ಲ. ಸೀದಾ ನಾವೇನೋ ಲೈಟೇ ರೋಡು ಅಂದ್ಕೊಂಡು ಹೋದ್ರೆ ನಿಜ ಮುಳ್ಕೋತೀವೇನೋ, ಅಷ್ಟು ನೀರು ಕಾಣಿಸ್ತಾನೆ ಇಲ್ಲ. ಆ ಕಡೆ ಎಲ್ಲ ಲೈಟ್ ಇಲ್ಲ, ಈ ಕಡೆ ರೆಸಾರ್ಟಲ್ಲಿ ಮಾತ್ರ ಲೈಟ್ ಇತ್ತು. ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಹೊಟ್ಟೆ ತುಂಬ ಊಟ ಮಾಡಿ. ಆ್ಯಂಡ್ ಅಪ್ಪು ಅಂತೂ ಅವನೇನೂ ತಿನ್ನಲೇ ಇಲ್ಲ, ಜಸ್ಟ್ ಚಪಾತಿ ಈ ಥರದನ್ನೇ ತಿಂದ ಅಷ್ಟೇ. ಅವನು ರೈಸ್ ಐಟಮ್ಸ್ ಏನೂ ಇಷ್ಟಪಡಲಿಲ್ಲ ಇಲ್ಲಿ. ಆದರೆ ಬೀಚ್ ಸೂಪರಾಗಿತ್ತು ನೈಟು. ಆ ಗಾಳಿ ಫೋರ್ಸ್ಗೆ ಆ ಬೀಚಲ್ಲಿರೋ ನೀರು ನಾವು ನಿಂತಿದ್ದೀನಲ್ಲ ಅಲ್ಲಿವರೆಗೂ ಬರ್ತಾಯಿತ್ತು. ಫಸ್ಟ್ ಮಾರ್ನಿಂಗ್ ಕೆಳಗ್ವರೆಗೂ ಇತ್ತು, ಆದರೆ ನೈಟು ಆ ಗಾಳಿ ಫೋರ್ಸ್ಗೆ ಅದು ನಾನು ನಿಮಗೆ ತೋರ್ಸೋದಕ್ಕೂ ಆಗಲಿ, ಯಾಕಂದರೆ ಅಲ್ಲೆಲ್ಲೂ ಲೈಟ್ ಇಲ್ಲ. ಅದೆಲ್ಲೂ ಅಟ್ಲೀಸ್ಟ್ ಟಾರ್ಚ್ ಹಾಕಿ ಇದು ಮಾಡೋಣ ಅಂದರೆ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಜಸ್ಟ್ ಸೌಂಡ್ ಮಾತ್ರ ನಾನು ನಿಮಗೆ ಕೇಳಿಸಿದ್ದೀನಲ್ಲ, ಒಂಥರ ನೈಟ್ ಎಕ್ಸ್ಪೀರಿಯೆನ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ ನಿಂತ್ಕೊಂಡು. ಸೊ ನೈಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಬೀಚಲ್ಲಿ ಆ ಒಂದು ಸೌಂಡನ್ನಾಗಿರ್ಬೋದು ಎಂಜಾಯ್ ಮಾಡಿದ್ವಿ. ನಾನಂತೂ ತುಂಬಾ ಸಖತ್ತಾಗಿ ಒಂದು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ಆ ಬೀಚ್ ಹಿಂಗೆ ನೋಡ್ತಾಯಿದ್ರೆ ಅದು ಅಲೆಗಳು ಬರೋದೇನೋ ಒಂಥರ ಕಣ್ಣಿಗೆ ಕುಗ್ತಾ ಇದೆ, ಅದು ಬೀಚ್ದು ಇದು ಅಲೆಗಳು. ಹಾಗೆ ನೈಟು ಮಲ್ಕೊಂಡು ನೆಕ್ಸ್ಟ್ ಡೇ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಮ್ಮನ್ನು ಎಬ್ಬರಿಸಿದ್ದು ಮಳೆ. ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು, ದಬ್ಬ 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 ಅಂತ. ನಾವು ರೆಸಾರ್ಟ್ ಮುಂದೆನೇ ಬೀಚ್ ಇರೋದ್ರಿಂದ ಅದು ಇನ್ನೇನೋ ಒಂಥರ ಬೆಳಗ್ಗೆ ಮಾರ್ನಿಂಗ್ ಈ ಥರ ಎದ್ದು ಬಂದು ನೋಡಿದ ತಕ್ಷಣ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಲ್ಲೇನೋ ಕೆಲಸ ಕೂಡ ಮಾಡ್ತಾಯಿದ್ರು, ಅಂದರೆ ಅವರ ಶೈಲಿ ಗೋಕರ್ಣ ಮಂಗಳೂರು ಈ ಥರ ಶೈಲಿಲೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡಿರ್ತಾರಲ್ಲ, ಅವ್ರು ಕೆಲಸ ಮಾಡ್ಬೇಕಾದ್ರೆ ಅದೇನೋ ಒಂಥರ ಹೊಸ ಇದ್ರ ಥರ ಕಾಣಿಸ್ತಾ ಇತ್ತು. ಮಳೆ ಕೂಡ ಜೋರಾಗೆ ಬರ್ತಾಯಿತ್ತು ಬೆಳಗ್ಗೆನೆ. ನಾನು ಎದ್ದು ಈ ಥರ ಶೂಟ್ ಮಾಡ್ಬೇಕಾದ್ರೆ ಅಪ್ಪು ಕೂಡ ಎದ್ದ. ಅವ್ನು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ನೋಡೋದು, ಅಮ್ಮ ಅಲ್ಲೆಲ್ಲ ಕಾರು ಮತ್ತು ಈ ಥರ ಎಲ್ಲ ಗಾಡಿ ಎಲ್ಲ ನಿಲ್ಸಿದ್ರಲ್ಲ ಅದನ್ನೆಲ್ಲ ನೋಡಿ ತೋರಿಸ್ತಾ ಇದ್ದಾನೆ. ಅಮ್ಮ ಜಿಯಾ ಮಳೆ ಅಮ್ಮ ಅಂತೆಲ್ಲ ತೋರಿಸ್ತಾ ಇದ್ದಾನೆ. ಆ್ಯಂಡ್ ನೀವು ಹೋಗಬೇಕು ಅಂದರೆ ಈ ಥರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಖಂಡಿತವಾಗ್ಲೂ ಹೋಗಿ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ. ಈ ಥರ ಎಲ್ಲ ಕಡೆನೂ ಹೋಗಿ ಎಂಜಾಯ್ ಮಾಡ್ಕೊಂಬರಬೇಕು. ನಾವಂತೂ ಎಲ್ಲೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಫ್ಯಾಮಿಲಿ ಜೊತೆ ನಾವು ಹೋಗಿದ್ದು. ಆ್ಯಂಡ್ ನಾವು ಹೋಗಿದ್ವಲ್ಲ, ಇವಾಗ ಅನ್ನಿಸ್ತಾ ಇತ್ತು ಹೋಗಬೇಕು ಇನ್ಮೇಲಾದರೂ ಫ್ಯಾಮಿಲಿ ಫ್ರೆಂಡ್ಸು ಇಲ್ಲ ನಮ್ಮ ಫ್ಯಾಮಿಲೀಸ್ ಆದರೂ ಸ್ವಲ್ಪ ಒಂದು 5-10 ಜನ ಈ ಥರ ಮಾಡ್ಕೊಂಡು ಹೋದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಅನ್ನಿಸ್ತು. ಸೊ ಇದು ನಾನು ತೋರಿಸಿದ್ನಲ್ಲ ಹೊಲ ಎಲ್ಲ ಉತ್ತರು ಅಂತ. ಸೊ ನೆಕ್ಸ್ಟ್ ಡೇ ಹೆಂಗಾಗಿತ್ತು ಅಂದರೆ ನೋಡಿ, ಎಲ್ಲಿವರೆಗೂ ನೀರು ತುಂಬಿದೆ, ಅದು ಮಳೆ ಅಷ್ಟು ಜೋರಾಗಿ ಬಂದು ಅಂತ. ಹೊಲ ಉತ್ತಿದ್ದೆಲ್ಲ ವೇಸ್ಟ್ ಆಯಿತು ಅಂತ ಅನ್ನಿಸ್ತಾ ಇತ್ತು ಆವಾಗ. ಫುಲ್ಲು ತುಂಬೋಗಿತ್ತು ನೀರು ಆ ಮಳೆಗೆ, ನೆನ್ನೆ ಅಷ್ಟು ಜೋರು ಮಳೆಗೇನೆ. ಸೊ ನೀವು ಯಾರಾದರೂ ಈ ಥರ ಮಳೆಯಲ್ಲೆಲ್ಲ ಹೋಗಿದ್ದೀರಾ ಟ್ರಿಪ್ಗೆಲ್ಲ, ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಗೋಕರ್ಣ. ಈ ಒಂದು ಕಂಪ್ಲೀಟ್ ವಿಡಿಯೋ ಏನಿದೆ, ಇದು ಕಂಪ್ಲೀಟ್ ವಿಡಿಯೋ ಗೋಕರ್ಣದಲ್ಲಿ ಬೀಚಲ್ಲಿ ಹಾಗೆ ದೇವಸ್ಥಾನಕ್ಕೂ ಕೂಡ ನೆಕ್ಸ್ಟ್ ಡೇ ನಾವು ಹೋದ್ವಿ. ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನೆಲ್ಲ ನಾನು ಅದನ್ನು ಕೂಡ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಸೊ ನಾನು ಕೂಡ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ
ಅಪ್ಪುನ ಫ್ರೆಶ್ ಅಪ್ ಮಾಡಿ ಅವನು ಕೂಡ ರೆಡಿಯಾಗಿ ಅವನಿಗೆ ಪ್ಯಾಂಟು ಶರ್ಟ್ ಹಾಕಿದ್ವಿ. ಸೊ ನಾವು ಕೂಡ ಮಾಮೂಲಿ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾ ಇರೋದು, ಹಾಗಾಗಿ ಟಾಪ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ವಿ. ಅಲ್ಲೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಇರೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷ್ನಲ್ ಆಗಿ ಇರಬೇಕು ಅಂತ ಹೇಳ್ತಾರಲ್ವ, ಹಾಗಾಗಿ ಸೊ ಅದೇ ಥರ ರೆಡಿಯಾಗಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಟ್ಲೀಸ್ಟ್ ಮಳೆ ನಿಂತ ಮೇಲೆ ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ಮಳೆ ನಿಲ್ಲೇ ಇಲ್ಲ, ಎಷ್ಟು ನೋಡಿದ್ರೂ ಮಳೆ ನಿಲ್ತಾನೇ ಇಲ್ಲ. ಇನ್ನೇನು ಮಾಡೋದು, ಇನ್ನು ಇಲ್ಲೇ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ, ನಾವು ಬೇರೆ ಕಡೆ ಎಲ್ಲೂ ಹೋಗಿ ಪ್ಲೇಸಸ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆನಂತರ ಫೋಟೋಸ್ ಎಲ್ಲ ತಗೊಂಡ್ವಿ, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಫ್ಯಾಮಿಲಿ ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡ್ವಿ ಫ್ಯಾಮಿಲಿ. ಸೊ ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಆನಂತರ ಇಲ್ಲಿ ನೋಡ್ಬೋದು ಅಪ್ಪು ಅವ್ರ ಅಕ್ಕಂದು ಟೋಪಿ ಇಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಪೋಸ್ ಎಲ್ಲ ಹೆಂಗೆ ಕೊಡ್ತಾ ಇದ್ದಾನೆ ನೋಡಿ, ತುಂಬ ಕ್ಯೂಟಾಗಿ ಪೋಸ್ ಎಲ್ಲ ಕೊಡ್ತಾ ಇದ್ದ. ನಿಂತ್ಕೊಂಡು ತೆಗಿಸ್ಕೊತಾ ಇಲ್ಲ, ಅವ್ರ ಅಪ್ಪನ ಪಕ್ಕ ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ. ಮಳೆ ನಿಲ್ಲೋವರೆಗೂ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಇನ್ನು ದೇವ್ರ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹಾಗೆ ಮಳೆಯಲ್ಲೇ ನೆನ್ಕೊಂಡು ಹೋದ್ವಿ. ಇದು ಬಂದು ಶಿವನ ದೇವಸ್ಥಾನ ನಾವು ಹೋಗಿದ್ದಿದ್ದು. ಇಲ್ಲಿ ಸ್ವಲ್ಪ ಗೋಕರ್ಣದಲ್ಲಿ ನಿಮಗೆ ಶಿವನ ದೇವಸ್ಥಾನ ಇದು ಸಿಗುತ್ತೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಮಂಗಳೂರು ಹಸುಗಳು ಬರುತ್ತೆ, ಅಂದರೆ ನಮ್ಮ ಮನೇಲಿ ಒಂದು ಬುಡ್ಡಿ ಹಸು ಇದೆಯಲ್ವ ಕಪ್ಪುದು, ಅದೇ ಥರನೇ ಇಲ್ಲೆಲ್ಲ ದೇವಸ್ಥಾನದೊಳಗೆಲ್ಲ ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರನೇ ದೇವಸ್ಥಾನದೊಳಗೆಲ್ಲ ಓಡಾಡ್ತಾಯಿತ್ತು. ಇದು ಅಷ್ಟೇ ನಂದಿ ಅಂತ, ಅದನ್ನು ಅಲ್ಲೇ ಒಂದು ಅದು ಹಸುನು ಅಷ್ಟೇ ಅಲ್ಲೇ ಸಾಕಿದ್ರು ಅವರು. ಅದು ಫೋಟೋಸ್ ಏನು ಹಿಡಿಯೋಂಗಿಲ್ಲ ಅಂತ ಹೇಳಿದರೆ ಹೇಗೋ ಇದನ್ನು ಮಾಡಿ ಒಂದೇ ಒಂದನ್ನು ಮಾತ್ರ ನಾನು ಅದು ಕ್ಯಾಪ್ಚರ್ ಮಾಡಿದೆ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ಅದು ಹಸು ಕಾಣಿಸುತ್ತೆ. ಸೊ ಅಲ್ಲಿಂದ ನಾವು ಕ್ಯೂ ಇತ್ತು, ದೇವಸ್ಥಾನದೊಳಗೆ ಹೋಗೋಕ್ಕೆ ಕ್ಯೂ ಇತ್ತು, ಹಾಗಾಗಿ ಕ್ಯೂಯಲ್ಲಿ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನದೊಳಗೆ ಎಷ್ಟು ಹಸುಗಳಿದ್ವು ಅಂದರೆ ಆ ಥರ ಮಂಗಳೂರು ಬುಡ್ಡಿ ಹಸುಗಳು ಅಂತ ಕರೀತಾರೆ. ಬುಡ್ಡಿಗಿರುತ್ತೆ ಹಸುಗಳು, ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿದ್ವು ಅಂದರೆ ತುಂಬಾ ಚೆನ್ನಾಗಿತ್ತು. ಅದು ನೋಡೋದಕ್ಕೆ ಏನೋ ಒಂಥರ ಚೆಂದ. ಇದು ದೇವಸ್ಥಾನದೊಳಗೆ ನಾನು ಇನ್ನೂ ಒಳಗಿತ್ತು, ಅಲ್ಲೆಲ್ಲ ವೀಡಿಯೋ ಅಲೋ ಇರಲಿಲ್ಲ. ನಾನು ಕೂಡ ಏನೂ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ದೇವ್ರ ದರ್ಶನ ತುಂಬ ಮಾಡಬೇಕು. ಇಲ್ಲಿ ಯಾವಾಗಲೂ ಹೋಗೋದು ಒಂದು ಸತಿ, ಹಾಗಾಗಿ ಇಲ್ಲಿ ಅರ್ಧದಲ್ಲಿ ಮಾತ್ರ ನಾನು ಒಳಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದನ್ನು ಮಾತ್ರ ಒಂದನ್ನು ತಗೊಂಡು, ಇಲ್ಲಿ ಯಾವುದ್ಯಾವುದೋ ದೇವರಿತ್ತು, ಅವರು ಹೂವು ಪತ್ರೆ ಇದನ್ನೆಲ್ಲ ತಗೊಂಡು ಅಲ್ಲೆಲ್ಲ ಒಂದೊಂದು ಕಡೆ ಇಡಬೇಕು. ವಿನಾಯಕಂಗಿದೆ, ಆಮೇಲೆ ಇನ್ನೂ ಕೆಲವೊಂದಿಷ್ಟು ದೇವ್ರುಗಳಿದ್ದಾವೆ ಈ ಥರ ಕಲ್ಲಲ್ಲಿ ಕೆತ್ತಿರೋದು. ಅದನ್ನು ಅಲ್ಲಿ ದೇವ್ರದ್ದು ಹೂವನ್ನೆಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಒಳಗೆ ನೋಡ್ಬೋದು ದೇವಸ್ಥಾನದೊಳಗೂ ತುಂಬ ನೀರೆಲ್ಲ ತುಂಬ್ಕೊಂಡು ಬಿಟ್ಟಿತ್ತು. ಆದರೂ ದರ್ಶನಕ್ಕಂತೂ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾರೂ ಕೂಡ ಕಿರ್ಚಾಡೋದು, ನೂಗ್ಲುಕ್ಕು ಮಾಡೋದು, ಹೋಗಿ ಅನ್ನೋದು ಈ ಥರದ್ದು ಏನೂ ಇರಲಿಲ್ಲ. ಆರಾಮಾಗಿ ದರ್ಶನ ಆಗಿ ಈಚೆ ಬಂದ ಮೇಲೆ ನೋಡ್ಬೋದು ಈ ಹಸು ಕೂಡ ಪಕ್ಕದಲ್ಲೇ ಕೂತಿತ್ತು. ಆ್ಯಂಡ್ ಅಪ್ಪು ಅಂತೂ ಅದೆಷ್ಟು ಸತಿ ಮುತ್ತು ಕೊಟ್ಟನೋ, ಆದರೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಪ್ರವೀಣ್ ಅವ್ರ ತಲೆ ಅಡ್ಡ ಇತ್ತು, ಹಾಗಾಗಿ ಎಷ್ಟು ಚೆನ್ನಾಗಿ ಅದು ಅವ್ನು ಮುತ್ತು ಕೊಟ್ಟಿದ ತಕ್ಷಣ ಅದು ಮೂತಿ ಇಕ್ತಾ ಇತ್ತು. ಅವ್ನು ಹೆದ್ರುಕೊಳ್ಳಲಿಲ್ಲ, ಸ್ಟಾರ್ಟಿಂಗ್ 1-2 ಸತಿ ಹೆದ್ರುಕೊಂಡು ಆಮೇಲೆ 1-2 ಸತಿ ಮುತ್ತಂತೂ ಕೊಟ್ಟ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕೂಡ ತೊಟ್ಲು, ಆಮೇಲೆ ಈ ಥರ ಶಿವಂದು, ನಂದಿದು ಈ ಥರದ್ದೆಲ್ಲ ಇಟ್ಟಿದ್ರು. ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಈಚೆ ಬಂದು ಇಲ್ಲೇನಂದರೆ ಡ್ರೈ ಫ್ರೂಟ್ಸು, ಆಮೇಲೆ ಈ ಥರ ಸಾಂಬ್ರಾಣಿ ಅಂತೂ ಏನು ಡಿಫ್ರೆಂಟಾಗಿ ಕಲರಲ್ಲೆಲ್ಲ ಇತ್ತು ಕಲ್ಲುಗಳು. ನಾನು ಅದೇನೋ ತಿನ್ನೋದು ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ಅದು ಸಾಂಬ್ರಾಣಿ. ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡ್ರು. ನಾವೇನು ಡ್ರೈ ಫ್ರೂಟ್ಸ್ ಏನು ತೊಗೊಳ್ಲಿಲ್ಲ, ನಾವು ಮಾಮೂಲಿ ಆನ್ಲೈನಲ್ಲೆಲ್ಲ ಬುಕ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಸೊ ಇಲ್ಲಿಗೆ ನಾನು ಗೋಕರ್ಣ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ವಾಪಸ್ಸು ಹೊರಟ್ವಿ. ಇಲ್ಲೂ ಕೂಡ ಒಂದು ಬೀಚ್ ಇತ್ತು, ಇಲ್ಲಿಗೆ ನಾವು ಹೋಗಲಿಲ್ಲ. ತುಂಬಾ ಇಲ್ಲೆಲ್ಲ ಗಲೀಜೆಲ್ಲ ಮಾಡಿಬಿಟ್ಟಿದ್ರು, ಅಲ್ಲೆಲ್ಲ ಕೆಲವರೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಸೊ ಹೀಗಿತ್ತು ಇವತ್ತಿನ ಒಂದು ಪುಟ್ಟು ಗೋಕರ್ಣದ ಒಂದು ಟ್ರಿಪ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.